ನೀರಿನ ಆಳದಲ್ಲಿ ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾನೆ. ಪೊಲೀಸರು ಬಂದಿದ್ದಾರೆ, ಜನರು ಸೇರಿದ್ದಾರೆ. ಆದ್ರೆ ನೀರಿನೊಳಗೆ ಇಳಿಯಲು ಯಾರೊಬ್ಬನಿಗೂ ಧೈರ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ. ತನ್ನ ಜೀವವನ್ನೇ ಪಣಕ್ಕಿಟ್ಟು ನೀರಿನೊಳಗೆ ಮುಳುಗುತ್ತಾನೆ. ಕೆಲವೇ ನಿಮಿಷಗಳಲ್ಲಿ ಇಡೀ ಕುಟುಂಬದ ಕಣ್ಣೀರು ಒರೆಸುವ ಕೆಲಸವನ್ನ ಮಾಡ್ತಾನೆ. ಆ ವ್ಯಕ್ತಿಯ ಹೆಸರೇ ಈಶ್ವರ್ ಮಲ್ಪೆ. ಆದರೆ ಸ್ನೇಹಿತರೆ, ಈ ವ್ಯಕ್ತಿಯ ಜೀವನದಲ್ಲಿ ನಡೆದ ಒಂದು ಘಟನೆ ಅವರನ್ನು ಕರ್ನಾಟಕದ ಅಕ್ವಾಮ್ಯಾನ್ ಆಗಿ ಹೇಗೆ ಬದಲಾಯಿಸಿತು ಗೊತ್ತಾ? ಆ ಕಥೆಯನ್ನ ಕೇಳಿದರೆ ನಿಮ್ಮ ಕಣ್ಣಂಚಿನಲ್ಲಿ ನೀರು ಬರುವುದು ಸಹಜ. ಆ ಕಥೆಯನ್ನ ಕೇಳೋದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನಿಮ್ಮ ಚಿಕ್ಕ ಕ್ರಿಯೇಟರ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಬನ್ನಿ ಈಶ್ವರ್ ಮಲ್ಪೆ ಅವರ ಜೀವನಗಾಥೆಯನ್ನ ನೋಡೋಣ. ಉಡುಪಿ ಜಿಲ್ಲೆಯ ಮಲ್ಪೆ ಎಂಬ ಕಡಲ ತೀರದ ಊರಿನಲ್ಲಿ ಜನಿಸಿದ ಈಶ್ವರ್ ಮಲ್ಪೆ ಅವರ ಜೀವನವು ಸಾಮಾನ್ಯ ಯುವಕರಂತೆಯೇ ಇತ್ತು. ದೊಡ್ಡ ಕನಸುಗಳಿರಲಿಲ್ಲ, ಹೆಸರಿನ ಆಸೆಗಳಿರಲಿಲ್ಲ, ಪ್ರಶಸ್ತಿಗಳ ಬೆನ್ನಟ್ಟುವನಲ್ಲ. ಆದರೆ ವಿಧಿ ಅವರಿಗಾಗಿ ಬೇರೆ ಯೋಚನೆ ಮಾಡಿತ್ತು. ಒಂದು ದಿನ ನೀರಿನಲ್ಲಿ ಮುಳುಗಿದ ಸಾವನ್ನಪ್ಪಿದ ವ್ಯಕ್ತಿಯ ಮೃತದೇಹಕ್ಕಾಗಿ ಕುಟುಂಬ ಅಳುತ್ತಿತ್ತು. ದಿನಗಳು ಕಳೆದರೂ ಮೃತದೇಹ ಸಿಗಲಿಲ್ಲ. ಕುಟುಂಬ ನೋವನ್ನು ನೋಡಿದ ಈಶ್ವರ್ ಮಲ್ಪೆ ಏನಾದರೂ ಸಹಾಯ ಮಾಡಲೇಬೇಕು ಎಂದು ನಿರ್ಧರಿಸಿದರು. ಅದೇ ಅವರ ಬದುಕಿನ ಮೊದಲ ದೊಡ್ಡ ತಿರುವಾಗಿತ್ತು. ನಿಮಿಷಗಳು, ಗಂಟೆಗಳು, ಅಪಾಯಗಳು ತುಂಬಿದ ನೀರಿನೊಳಗೆ ಹುಡುಕಾಟ ನಡೆಸಿದ ಈಶ್ವರ್ ಮಲ್ಪೆ ಕೊನೆಗೆ ಮೃತದೇಹ ಪತ್ತೆ ಹಚ್ಚಿದ್ರು. ಆ ಸಮಯದಲ್ಲಿ ಆ ಕುಟುಂಬದ ಕಣ್ಣೀರಿನ ನಡುವೆ ಮೂಡಿದ ಸಮಾಧಾನ ಈಶ್ವರ್ ಮಲ್ಪೆಯ ಮನಸ್ಸನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಒಂದು ಕುಟುಂಬಕ್ಕೆ ಇಷ್ಟು ನೆಮ್ಮದಿ ಕೊಡುವುದಾದರೆ ನಾನು ಈ ಕೆಲಸವನ್ನೇ ಮುಂದುವರಿಸುವುದಾಗಿ ಈಶ್ವರ್ ಮಲ್ಪೆಯ ನಿರ್ಧಾರವಾಗಿತ್ತು. ಆ ದಿನದಿಂದ ಅವರು ಜೀವನವು ಸಮಾಜ ಸೇವೆಗಾಗಿ ಅರ್ಪಿತವಾಯಿತು. ಆದರೆ ಈಶ್ವರ್ ಮಲ್ಪೆ ಜೀವನದಲ್ಲಿ ಒಂದು ಭೀಕರ ಘಟನೆ ನಡೆಯಿತು. ತಮ್ಮ ಪ್ರೀತಿಯ ಮಗನನ್ನೇ ಕಳೆದುಕೊಂಡ್ರು. ಯಾರೇ ಆಗ್ಲಿ ಸ್ವಂತ ಮಗುವನ್ನು ಕಳೆದುಕೊಳ್ಳುವ ನೋವು ಸಹಿಸಲು ಅಸಾಧ್ಯ. ಆ ದುಃಖದ ನಂತರ ಯಾರಾದರೂ ಕುಗ್ಗಿ ಬಿಡಬಹುದಿತ್ತು. ಆದರೆ ಈಶ್ವರ್ ಮಲ್ಪೆ ಹಾಗೆ ಮಾಡಿರಲಿಲ್ಲ. ಬದಲಿಗೆ ತನ್ನ ಮಗನ ನೆನಪಿಗಾಗಿ ಇನ್ನಷ್ಟು ಸಮಾಜ ಸೇವೆ ಮಾಡಲು ಆರಂಭಿಸಿದ್ರು. ಇತರರ ಮಕ್ಕಳನ್ನು ಉಳಿಸುವುದೇ ತನ್ನ ಮಗನಿಗೆ ಸಲ್ಲಿಸುವ ನಿಜವಾದ ಗೌರವ ಎಂದು ನಂಬಿದರು. ಇದೇ ಅವರ ಜೀವನದ ಅತ್ಯಂತ ದೊಡ್ಡ ಟ್ವಿಸ್ಟ್ ಆಗಿತ್ತು. ದುಃಖ ಅವರನ್ನು ಸೋಲಿಸಲಿಲ್ಲ, ಹೊರತು ತನ್ನನ್ನು ಬಲಿಷ್ಠವಾಗಿ ಮಾಡಿತ್ತು. ವರ್ಷಗಳೇ ಕಳೆದವು. ಇಂದು ಕರ್ನಾಟಕದಲ್ಲಿ ಎಲ್ಲಿಯಾದರೂ ನೀರಿನ ಅಪಾಯ ನಡೆದರೆ ಮೊದಲಿಗೆ ನೆನಪಾಗುವುದೇ ಈಶ್ವರ್ ಮಲ್ಪೆ. ಆಳವಾದ ಕೆರೆ, ವೇಗದ ನದಿ, ಭಯಾನಕ ಸಮುದ್ರ ಯಾವುದೇ ಇರಲಿ ಅವರು ಹಿಂಜರಿಯುವುದಿಲ್ಲ. ನೂರಾರು ಜೀವ ರಕ್ಷಣೆಗಳ ಕಾರ್ಯಗಳು, ಸಾವಿರಾರು ಸಮೀಪದ ಮೃತದೇಹಗಳ ಪತ್ತೆ, ಅಸಂಖ್ಯಾತ ಕುಟುಂಬಗಳ ನೆರವು ಇವೆಲ್ಲ ಅವರ ಸೇವೆಗಳ ಸಣ್ಣ ಭಾಗವಷ್ಟೇ. ಸ್ನೇಹಿತರೆ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನರ ಫಾಲೋವರ್ಸ್ ಹೊಂದಿದ್ರೆ ಮಾತ್ರ ಅವರನ್ನು ಹೀರೋ ಅಂತ ಕರೀತಾರೆ. ಆದ್ರೆ ತನ್ನ ಪ್ರಾಣದ ಹಂಗನ್ನು ತೊರೆದು ಇತರರ ಕಣ್ಣೀರು ಒರೆಸುವ ವ್ಯಕ್ತಿಯೇ ನಿಜವಾದ ಹೀರೋ. ಈಶ್ವರ್ ಮಲ್ಪೆ ಯಾವುದೇ ಸಿನಿಮಾದ ಸೂಪರ್ ಹೀರೋ ಅಲ್ಲ, ಅವರು ನಿಜ ಜೀವನದ ಸೂಪರ್ ಹೀರೋ. ಕೆಲವರು ತಮ್ಮ ಜೀವನಕ್ಕಾಗಿ ಬದುಕುತ್ತಾರೆ, ಇನ್ನು ಕೆಲವರು ಇತರರ ಜೀವನಕ್ಕಾಗಿ ಬದುಕುತ್ತಾರೆ. ಆ ಎರಡೂ ವರ್ಗಕ್ಕೆ ಸೇರಿದ ವ್ಯಕ್ತಿಯೇ ಈಶ್ವರ್ ಮಲ್ಪೆ. ಅವರ ಕತೆ ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಹೆಸರನ್ನು ಗಳಿಸುವುದು ದೊಡ್ಡ ಸಾಧನೆಯಲ್ಲ, ಜನರ ಹೃದಯದಲ್ಲಿ ಸ್ಥಾನ ಗಳಿಸುವುದು ನಿಜವಾದ ಸಾಧನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.